ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರವನ್ನ ಸಾರಿದ್ದಾರೆ. ತಮ್ಮ ಸಮವಸ್ತ್ರದ ಮೂಲಕ ಪ್ರತಿಭಟನೆಗೆ ಪಾದಯಾತ್ರೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಕೊಡಗಿನಲ್ಲಿ ಸೃಷ್ಟಿಯಾಗ್ತಿದೆ ಅನ್ನೋದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಂಡು ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರ ದಂಡು. ರಸ್ತೆಯುದ್ದಕ್ಕೂ ದಂಡು ದಂಡಾಗಿ ಸೇರಿರೋ ಕೊಡವರು ಅಸ್ತಿತ್ವದ ಉಳಿವಿಗಾಗಿ ಹೋರಾಟದ ಕಿಚ್ಚು. ಕೊಡಗಿನಲ್ಲಿ ಕೊಡವರ ಪಾದಯಾತ್ರೆ, ಕೊಡವರ ಅಸ್ತಿತ್ವ ಉಳಿವಿಗಾಗಿ ಹೆಜ್ಜೆ. ಪ್ರಿಯ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಇಂದು ಆರಂಭವಾದ ಈ ಪಾದಯಾತ್ರೆ 5 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರೂ ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ. ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಕೊಡವ ಸಮುದಾಯದ ಪಾದಯಾತ್ರೆಗೆ ಕಾರಣ ಏನು? ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡವ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇನೇ ಭಿನ್ನಾಭಿಪ್ರಾಯ ಇರಲಿ, ಅದೆಂಥದೇ ವೈಮನಸ್ಸಿರಲಿ, ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ. ಕ್ಯಾಮರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರವನ್ನ ಸಾರಿದ್ದಾರೆ. ತಮ್ಮ ಸಮವಸ್ತ್ರದ ಮೂಲಕ ಪ್ರತಿಭಟನೆಗೆ ಪಾದಯಾತ್ರೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಕೊಡಗಿನಲ್ಲಿ ಸೃಷ್ಟಿಯಾಗ್ತಿದೆ ಅನ್ನೋದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಂಡು ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರ ದಂಡು. ರಸ್ತೆಯುದ್ದಕ್ಕೂ ದಂಡು ದಂಡಾಗಿ ಸೇರಿರೋ ಕೊಡವರು ಅಸ್ತಿತ್ವದ ಉಳಿವಿಗಾಗಿ ಹೋರಾಟದ ಕಿಚ್ಚು. ಕೊಡಗಿನಲ್ಲಿ ಕೊಡವರ ಪಾದಯಾತ್ರೆ, ಕೊಡವರ ಅಸ್ತಿತ್ವ ಉಳಿವಿಗಾಗಿ ಹೆಜ್ಜೆ. ಪ್ರಿಯ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಇಂದು ಆರಂಭವಾದ ಈ ಪಾದಯಾತ್ರೆ 5 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರೂ ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ. ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಕೊಡವ ಸಮುದಾಯದ ಪಾದಯಾತ್ರೆಗೆ ಕಾರಣ ಏನು? ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡವ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇನೇ ಭಿನ್ನಾಭಿಪ್ರಾಯ ಇರಲಿ, ಅದೆಂಥದೇ ವೈಮನಸ್ಸಿರಲಿ, ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ.
ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರವನ್ನ ಸಾರಿದ್ದಾರೆ. ತಮ್ಮ ಸಮವಸ್ತ್ರದ ಮೂಲಕ ಪ್ರತಿಭಟನೆಗೆ ಪಾದಯಾತ್ರೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಕೊಡಗಿನಲ್ಲಿ ಸೃಷ್ಟಿಯಾಗ್ತಿದೆ ಅನ್ನೋದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಂಡು ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರ ದಂಡು. ರಸ್ತೆಯುದ್ದಕ್ಕೂ ದಂಡು ದಂಡಾಗಿ ಸೇರಿರೋ ಕೊಡವರು ಅಸ್ತಿತ್ವದ ಉಳಿವಿಗಾಗಿ ಹೋರಾಟದ ಕಿಚ್ಚು. ಕೊಡಗಿನಲ್ಲಿ ಕೊಡವರ ಪಾದಯಾತ್ರೆ, ಕೊಡವರ ಅಸ್ತಿತ್ವ ಉಳಿವಿಗಾಗಿ ಹೆಜ್ಜೆ. ಪ್ರಿಯ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಇಂದು ಆರಂಭವಾದ ಈ ಪಾದಯಾತ್ರೆ 5 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರೂ ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ಕೊಡವ ಸಮಾಜಗಳು, ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ, ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಕೊಡವ ಸಮುದಾಯದ ಪಾದಯಾತ್ರೆಗೆ ಕಾರಣ ಏನು? ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು, ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡ ಉಡುಪಿನಲ್ಲಿ ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇನೇ ಭಿನ್ನಾಭಿಪ್ರಾಯ ಇರಲಿ, ಅದೆಂಥದೇ ವೈಮನಸ್ಸಿರಲಿ, ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕೊಡವರು ಸಮರವನ್ನ ಸಾರಿದ್ದಾರೆ. ತಮ್ಮ ಸಮವಸ್ತ್ರದ ಮೂಲಕ ಪ್ರತಿಭಟನೆಗೆ ಪಾದಯಾತ್ರೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಕೊಡಗಿನಲ್ಲಿ ಸೃಷ್ಟಿಯಾಗ್ತಿದೆ ಅನ್ನೋದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಂಡು ಸಾಂಪ್ರದಾಯಿಕ ಉಡುಪಿನಲ್ಲಿ ಕೊಡವರ ದಂಡು. ರಸ್ತೆಯುದ್ದಕ್ಕೂ ದಂಡು ದಂಡಾಗಿ ಸೇರಿರೋ ಕೊಡವರು ಅಸ್ತಿತ್ವದ ಉಳಿವಿಗಾಗಿ ಹೋರಾಟದ ಕಿಚ್ಚು. ಕೊಡಗಿನಲ್ಲಿ ಕೊಡವರ ಪಾದಯಾತ್ರೆ, ಕೊಡವರ ಅಸ್ತಿತ್ವ ಉಳಿವಿಗಾಗಿ ಹೆಜ್ಜೆ. ಪ್ರಿಯ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಕೊಡವ ಸಮುದಾಯದವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಜಿಲ್ಲೆಯ ಗಡಿಭಾಗ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಪಟ್ಟಣದಿಂದ ಕೊಡವಾಮೆ ಬಾಳೋ ಹೆಸರಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಇಂದು ಆರಂಭವಾದ ಈ ಪಾದಯಾತ್ರೆ 5 ದಿನಗಳ ಕಾಲ ನಡೆಯಲಿದೆ. ಪ್ರತಿಯೊಬ್ಬರೂ ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗಿಯಾಗಿದ್ದಾರೆ. ಫೆಬ್ರವರಿ 7ರಂದು ಈ ಪಾದಯಾತ್ರೆ ಮಡಿಕೇರಿಗೆ ತಲುಪಲಿದೆ. ಎಲ್ಲೆಲ್ಲಿ ಕೊಡವ ಸಮಾಜಗಳು, ವಿವಿಧ ಕೊಡವ ಸಮಾಜಗಳು ಸೇರಿಕೊಂಡು ಅಂತಿಮವಾಗಿ ನಮ್ಮ 7ನೇ ತಾರೀಕು ಏನು ಮಡಿಕೇರಿಯಲ್ಲಿ ಇದು ಅಂತಿಮವಾಗ್ತದೆ, ಅಲ್ಲಿಗೆ ಕೂಡ ಕನಿಷ್ಠ 20ರಿಂದ 22 ಸಾವಿರ ಜನ ಸೇರುವ ಒಂದು ಆಶಾಭಾವನೆ ಇದೆ. ಕೊಡವ ಸಮುದಾಯದ ಪಾದಯಾತ್ರೆಗೆ ಕಾರಣ ಏನು? ಇತ್ತೀಚೆಗೆ ಕಟ್ಟೇಮಾಡು ಮಹಾಮೃತ್ಯುಂಜಯ ದೇವಾಲಯದಲ್ಲಿ ವಸ್ತ್ರ ವಿವಾದ ಧಗಧಗಿಸಿತ್ತು. ದೇವಾಲಯಕ್ಕೆ ಸಾಂಪ್ರದಾಯಿಕ ಉಡುಗೆ ಧರಿಸಿ ಬಂದ ಕೊಡವರಿಗೆ ದೇಗುಲದ ಸಮಿತಿಯವರು ಅಡ್ಡಿ ಮಾಡಿದ್ರು. ಇದು ಅರೆಭಾಷೆ ಗೌಡರು ಹಾಗೂ ಕೊಡವರ ನಡುವೆ ಸಮರಕ್ಕೆ ಕಾರಣವಾಗಿತ್ತು. ನಂತರ ಜನವರಿ 20ರಂದು ಗೌಡ ಸಮುದಾಯದವರು ಮಡಿಕೇರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಇದೀಗ ಇದಕ್ಕೆ ಪ್ರತಿಯಾಗಿ ಕೊಡವರು ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಕುಟ್ಟದಿಂದ ಟಿ-ಸೆಟ್ಟಿಗೆರೆ ತನಕ ನಾವು ಮೊದಲ ಪಾದಯಾತ್ರೆಯನ್ನು, ಮೊದಲ ದಿನವನ್ನು ನಾವು ಆರಂಭಿಸಿದ್ವಿ. ಎಲ್ಲರೂ ಕೊಡ ಉಡುಪಿನಲ್ಲಿ
ಕೊಡವ ಮತ್ತು ಕೊಡವ ಭಾಷಿಕರು ಎಲ್ಲರೂ ಸೇರಿ ಈ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇನೇ ಭಿನ್ನಾಭಿಪ್ರಾಯ ಇರಲಿ, ಅದೆಂಥದೇ ವೈಮನಸ್ಸಿರಲಿ, ಎರಡೂ ಸಮುದಾಯದ ನಡುವಿನ ಸಮರ ಶಾಂತಿಯುತವಾಗಿ ಬಗೆಹರಿಯಲಿ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.